ಹಲೋ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಕೀಪಿಂಗ್ ಗ್ರೇಟ್. ನಾನು ನಿಮ್ಮ ವಿಂಧ್ಯಾರಾವ್ ಮ್ಯಾಮ್ ಇವತ್ತು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಜೊತೆ ಬರ್ತಾ ಇದ್ದೇನೆ. ಅದೇನೆಂದರೆ ನೀಟ್ ಡ್ರೆಸ್ ಕೋಡ್ ಫಾರ್ 2025. ಹೌದು, ಸೊ ನೀಟ್ ಎಕ್ಸಾಮ್ ತುಂಬಾ ಹತ್ತಿರ ಬರ್ತಾ ಇದೆ, ಕೆಲವು ದಿನಗಳು ಉಳಿದಿದೆ. ಸೊ ಇಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಿರಬೇಕು ಏನು ತೊಗೊಂಡು ಹೋಗಬೇಕು, ಏನು ತೊಗೊಂಡು ಹೋಗಬಾರ್ದು, ಏನು ಹಾಕ್ಕೊಂಡು ಹೋಗ್ಬೋದು, ಏನು ಹಾಕ್ಕೊಂಡು ಹೋಗಬಾರ್ದು ಅಂತ. ಯಾಕಂದರೆ ನೀಟ್ ಎಕ್ಸಾಮ್ನ ಎಟೈರ್ ಡ್ರೆಸ್ ಕೋಡ್ ಏನಿದೆ ಸ್ವಲ್ಪ ಸ್ಟ್ರಿಕ್ಟ್ ಇರುತ್ತೆ ಅಲ್ವಾ? ಸೊ ಯಾವುದೇ ಟೈಮ್ ವೇಸ್ಟ್ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ವಿಡಿಯೋವನ್ನು ಸ್ಟಾರ್ಟಿಂಗಿಂದ ಕೊನೆವರೆಗೆ ಪೂರ್ತಿಯಾಗಿ ನೋಡಿ, ಯಾಕಂದರೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಾನಿವತ್ತು ಶೇರ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಲೆಟ್ಸ್ ಫಸ್ಟ್ ಸಿ ಏನನ್ನ ತಗೊಂಡು ಹೋಗಬಹುದು ಅಂತ ನೋಡುವ. ಸ್ಪೆಕ್ಸ್ ಹಾಕ್ಕೊಂಡು ಹೋಗಬಹುದು, ಮೆಡಿಸಿನ್ ಸ್ಯಾನಿಟರಿ ಪ್ಯಾಡ್ ತೊಗೊಂಡು ಹೋಗಬಹುದು, ಯಾಕಂದರೆ ಕೆಲವರ ಸೆಂಟರ್ ತುಂಬಾ ದೂರ ಇರುತ್ತೆ. ಸೊ ಯು ವುಡ್ ಬಿ ಇನ್ ಯೋರ್ ಮೆನ್ಸ್ಟ್ರುವಲ್ ಫೇಸ್ ಅಲ್ವಾ? ಹಾಗೆ ಮೆಡಿಸಿನ್ ಸಹ ಯು ಕ್ಯಾನ್ ಟೇಕ್. ಆ್ಯಂಡ್ ಪ್ಲಾಸ್ಟರ್ ಸ್ಪ್ಲಿಂಟ್ ಎಲ್ಲ ಇಫ್ ಯು ಹ್ಯಾವ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಯು ಕ್ಯಾನ್ ವೇರ್ ದಿಸ್ ಆ್ಯಂಡ್ ಗೋ. ಪರ್ಮನೆಂಟ್ ಟ್ಯಾಟೋ ಹಾಕ್ಕೊಂಡು ಹೋಗಬಹುದು, ಇರುತ್ತೆ ನಿಮಗೆ, ಯು ಕಾಂಟ್ ರಿಮೂವ್ ಇಟ್ ಅಲ್ವಾ? ಸೊ ಇಂತಹ ಟೈಮಲ್ಲಿ ನೀವು ಸ್ವಲ್ಪ ಬೇಗ ಹೋಗಬೇಕು, 1-2 ಗಂಟೆ ಮುಂಚೆ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಓಕೆ, ಆ್ಯಂಡ್ ಯು ಕ್ಯಾನ್ ವೇರ್ ಬ್ರೇಸಸ್ ಆ್ಯಂಡ್ ಆಲ್ಸೋ ಹಿಯರಿಂಗ್ ಏಡ್ ಏನಾದರೂ ಇದ್ದರೆ ಆಫ್ಕೋರ್ಸ್ ಯು ಕ್ಯಾನ್ ಕ್ಯಾರಿ ದ್ಯಾಟ್. ಲೈಕ್ ಇಫ್ ಯು ಆರ್ ದ ಒನ್ ಹೂ ಕ್ಯಾನ್ ನಾಟ್ ಹಿಯರ್ ಪ್ರಾಪರ್ಲಿ, ಈ ಥರದ್ದೆಲ್ಲ ಸಿಚುವೇಶನ್ ಇದ್ದರೆ ಯು ಕ್ಯಾನ್ ವೇರ್ ಇಟ್ ಆ್ಯಂಡ್ ಗೋ. ಕಸ್ಟಮರಿ ಡ್ರೆಸ್ ಇಸ್ ಆಲ್ಸೋ ಅಲೌಡ್. ಆ್ಯಂಡ್ ವಾಟ್ ಈಸ್ ನಾಟ್ ಅಲೌಡ್? ಸನ್ ಗ್ಲಾಸಸ್ ಆಫ್ಕೋರ್ಸ್ ನಾಟ್ ಅಲೌಡ್. ಬ್ರೇಸ್ಲೆಟ್, ಯಾವುದೇ ಥರದ ಆರ್ನಮೆಂಟ್ಸ್, ಮೂಗುತಿರಬಹುದು, ಚಿಕ್ಕ ಮೂಗುತಿರಬಹುದು, ಇಯರಿಂಗ್ಸ್ ಇರ್ಬೋದು, ರಿಂಗ್ಸ್, ಬ್ರೇಸ್ಲೆಟ್, ಬ್ಯಾಂಗಲ್ಸ್, ನಥಿಂಗ್ ಈಸ್ ಅಲೌಡ್. ಓಕೆ, ನೇಲ್ ಪಾಲಿಶನ್ನು ಸಹ ತೆಕ್ಕೊಂಡು ಹೋಗಿ ಹಾಕ್ಕೊಂಡು ಹೋಗಬೇಡಿ. ಸೊ ಇನ್ನೂ ದಿನಗಳಿದೆ ಅಲ್ವಾ? ಸೊ ನೇಲ್ ಪಾಲಿಶನ್ನು ಹಾಕಲೇಬೇಡಿ ಅಷ್ಟೇ. nail paint, nail polish, henna also please don't wear. If you are the one, if you are going to wear it for some function, please don't wear it. Already ತುಂಬಾನೇ ಮುಂಚೆನೇ ಇದೆ, ಇನ್ನೂ ಹೋಗಿಲ್ಲ ಅಂದರೆ it is okay, but you have to go 2 hours early to check. Ornaments, as I said, ಯಾವುದೇ ಥರದ ಮೆಟಲ್ ಆರ್ನಮೆಂಟ್ಸ್, ಪ್ಲಾಸ್ಟಿಕ್ ಆರ್ನಮೆಂಟ್, ಯಾವುದೇ ಥರದ ಆರ್ನಮೆಂಟ್ಸನ್ನು ಹಾಕ್ಕೊಂಡು ಹೋಗೋ ಹಾಗಿಲ್ಲ. ವಾಚಸ್, ಎನಲಾಗ್ ವಾಚ್ ಇರಲಿ, ಸ್ಮಾರ್ಟ್ ವಾಚ್ ಇರಲಿ, ಯಾವುದೇ ಥರದ ವಾಚ್ ಸಹ ಅಲೌಡ್ ಇರೋದಿಲ್ಲ. Okay, next, starting with girls upper wear. Okay, so ಏನು ಹುಡುಗಿರು ಏನನ್ನ ಹಾಕೊಂಡು ಹೋಗ್ಬೋದು ಅಂತ. ಸೊ ಯು ಆರ್ ನಾಟ್ ಸಪೋಸ್ ಟು ವೇರ್ ಐದರ್ ಸ್ಲೀವ್ಲೆಸ್ ಆರ್ ಫುಲ್ ಸ್ಲೀವ್ ಆ್ಯಸ್ ವೆಲ್. ಹಾಗೆ ಯಾವುದೇ ಥರದ ಡ್ರೆಸ್ ಹಾಕೊಂಡು ಹೋದ್ರೂ ಸಹ ಅಲ್ಲಿ ಫ್ಲೋರಲ್ ಜಾಸ್ತಿ ಪ್ರಿಂಟ್ ಇರಬಾರ್ದು. ಆ್ಯಂಡ್ ಶುಡಂಟ್ ಬಿ ಟೂ ಮಚ್ ಬ್ರೈಟ್ ಆ್ಯಸ್ ವೆಲ್. ಪ್ರಿಂಟೆಡ್ ಟಿ ಶರ್ಟ್ ಸಹ ಅಲೌಡ್ ಇರೋದಿಲ್ಲ. ಪ್ರಿಂಟ್ಸ್, ಫ್ಲೋರಲ್, ಈ ಥರ ಫ್ಲವರು, ಈ ಥರ ಎಲ್ಲ ಇರೋದು ಅಲೌಡ್ ಇರೋದಿಲ್ಲ. ಫುಲ್ ಸ್ಲೀವ್ ಆ್ಯಂಡ್ ನೋ ಸ್ಲೀವ್ಸ್, ಹಾಫ್, ಈ ಥರ ಸ್ಲೀವ್ಲೆಸ್ ಇದೆಲ್ಲ ಅಲೌಡ್ ಇರೋದಿಲ್ಲ. ಓಕೆ, ನಾವು ಏನು ಹಾಕ್ಕೊಂಡು ಹೋಗ್ಬೋದು? ಹಾಫ್ ಸ್ಲೀವ್ ಹಾಕ್ಕೊಂಡು ಹೋಗ್ಬೋದು, ಆ್ಯಂಡ್ ಕುರ್ತಾ ಹಾಕ್ಕೊಂಡು ಹೋಗ್ಬೋದು ಹಾಫ್ ಸ್ಲೀವ್. ಈ ಥರದ ಸ್ಲೀವ್ ಸಹ ನಡೆಯುತ್ತೆ. ಓಕೆ, ಪ್ರಿಂಟ್ ಇರಬಾರ್ದು, ಈ ಥರ ಸ್ವಲ್ಪ ಸ್ಟ್ರಿಪ್ಸ್ ಇದ್ರೆ ನಡೆಯುತ್ತೆ. ಓಕೆ, ಬಟನ್ಸ್, ಯಾವುದೇ ಥರದ ಬಟನ್ಸ್ ಇರಬಾರ್ದು, ಅಂದರೆ ಮೆಟಲ್ ಬಟನ್, ಸ್ಪೆಸಿಫಿಕ್ ಆಗಿ ಮೆಟಲ್, ಯಾವುದೇ ಥರದ ಮೆಟಲನ್ನು ಹಾಕ್ಕೊಂಡು ಹೋಗಬಾರ್ದು. ಅದೇ ಥರ ಹುಡುಗಿರಿಗೆ ಇನ್ನರ್ ವೇರ್ ಇರಬಹುದು. ಬೋತ್ ದ ಇನ್ನರ್ ವೇರ್ಸ್ ಶುಡಂಟ್ ಬಿ ಹ್ಯಾವಿಂಗ್ ಎನಿ ಮೆಟಲ್ ಐಟಮ್ಸ್. ಆ ಥರದ ಇನ್ನರ್ ವೇರನ್ನು ಹಾಕ್ಕೊಂಡು ಹೋಗಿ. ಏನಾಗುತ್ತೆ, ಮೆಟಲ್ ಇರುವಂಥ ಇನ್ನರ್ ವೇರನ್ನು ಹಾಕ್ಕೊಂಡು ಹೋದರೆ ಚೆಕ್ ಮಾಡ್ತಾರೆ ಅಷ್ಟೇ. ದೇ ವಿಲ್ ಆಸ್ಕ್ ಯು ಟು ರಿಮೂವ್ ಇಟ್ ಅಷ್ಟೇ. ಓಕೆ, ಸೊ ಈ ಥರದ ಸಿಚುವೇಶನ್ ಇರುವಾಗ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗುತ್ತೆ. ಸೊ ಅದಕ್ಕೆ ಬೆಟರ್ ನಾಟ್ ಟು ವೇರ್ ಸಚ್ ಇನ್ನರ್ ವೇರ್ ವಿಚ್ ಇಸ್ ಹ್ಯಾವಿಂಗ್ ಎನಿ ಸಾರ್ಟ್ ಆಫ್ ಅ ಮೆಟಲ್ ಐಟಮ್ಸ್. ಓಕೆ, ಸೊ ಅಪ್ಪರ್ ವೇರು ಆ್ಯಸ್ ಯು ಕ್ಯಾನ್ ಸಿ, ನಾರ್ಮಲ್ ಟಿ ಶರ್ಟ್, ಪ್ಲೇನ್ ಟಿ ಶರ್ಟ್ ಹಾಕೊಂಡು ಹೋಗ್ಬೋದು, ಫುಲ್ ಪ್ಲೇನು, ಹಾಫ್ ಸ್ಲೀವ್ ಇರುವಂಥದ್ದು. ಕಾಲರ್ ಇರಬಾರ್ದು. ಓಕೆ, ಅವಾಯ್ಡ್ ಕಾಲರ್ಡ್ ಟಿ ಶರ್ಟ್ ಆರ್ ಕುರ್ತಾ. ನಾರ್ಮಲ್ ಈ ಥರದ ಕುರ್ತಾ ಹಾಕೊಂಡು ಹೋಗ್ಬೋದು. ಕೆಲವರ ಕಸ್ಟಮರಿ ಡ್ರೆಸ್, ಕೆಲವರು ಹುಡುಗರು ಫುಲ್ ಸ್ಲೀವ್ ಹಾಕೊಂಡು ಹೋಗಲೇಬೇಕು ಹೇಳುವಂತಹ ಕಸ್ಟಮರಿ ಡ್ರೆಸ್ ಏನಾದರೂ ಇದ್ದರೆ, ಅಂತಹ ಸಿಚುವೇಷನಲ್ಲಿ ಸ್ಪೆಸಿಫಿಕ್ ಆಗಿ ಹುಡುಗಿರು ಕಸ್ಟಮರಿ ಡ್ರೆಸ್ ಇದ್ದರೆ, ಫುಲ್ ಸ್ಲೀವ್ ಹಾಕೊಂಡು ಹೋಗಲೇಬೇಕು ಅಂತ ಇದ್ದರೆ, ಯು ಕ್ಯಾನ್ ಗೋ ವಿತ್ ಅ ಫುಲ್ ಸ್ಲೀವ್ ಕಸ್ಟಮರಿ ಡ್ರೆಸ್ ವಿತ್ ಸಚ್ ಪ್ಲೇನ್ ದಿಸ್ ಒನ್ ಡ್ರೆಸ್. ಆದರೆ ಯು ಹ್ಯಾವ್ ಟು ಗೋ 2 hours ಬಿಫೋರ್ ಫಾರ್ ದ ಚೆಕಿಂಗ್, ಫಾರ್ ದ ಪ್ರಾಪರ್ ಚೆಕಿಂಗ್. ಬಟ್ ಯಾವುದೇ ಥರದ ಮೆಟಲ್ ಬಟನ್ಸ್, ಮೆಟಲ್ ಐಟಮ್ಸ್ ಇರಬಾರ್ದು, ಜಾಸ್ತಿ ಬಟನ್ ಸಹ ಇರಬಾರ್ದು, ಆ್ಯಂಡ್ ಮೆಟಲ್ ಅಂತೂ ಇರಲೇಬಾರ್ದು. ಓಕೆ, ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಅಬೌಟ್ ದಿ ಅಪ್ಪರ್ ವೇರ್ ಫಾರ್ ಗರ್ಲ್ಸ್. ಈಗ ಲೋವರ್ ವೇರ್ಸ್ ಫಾರ್ ಗರ್ಲ್ಸ್ ಅನ್ನು ನೋಡುವ. ಪುನಃ ಲೆಗ್ಗಿಂಗ್ಸ್, ಟೈಟ್ ಲೆಗ್ಗಿಂಗ್ಸ್, ತುಂಬ ಲೂಸ್ ಪ್ಯಾಂಟ್, ಟೈಟ್ ಹಾಗೆ ಲೂಸ್
ಜೀನ್ಸ್ ಇದ್ಯಾವುದು ಎಲ್ಲೋ ಇರೋದಿಲ್ಲ. ಸೊ ಜಾಸ್ತಿ ಪಾಕೆಟ್ ಇರುವಂತಹ ಪ್ಯಾಂಟ್ ಸಹ ಎಲ್ಲೋ ಇರೋದಿಲ್ಲ. ಆ್ಯಂಡ್ ಮೆಟಲ್, ಪುನಃ ಯಾವ ಥರದ ಮೆಟಲ್ ಇರಬಾರ್ದು ಪ್ಯಾಂಟಲ್ಲಿ. ಸೊ ನಾರ್ಮಲ್ ಟ್ರೌಸರ್ ಹಾಕ್ಕೊಂಡು ಹೋಗಬಹುದು. ಓಕೆ, ಪಾಕೆಟ್ ಇಲ್ಲದ್ದು ಇಲ್ಲದ್ದು ಹಾಕೊಂಡು ಹೋಗ್ಬೋದು. ಸೊ ಒಂದು ಪಾಕೆಟ್ ಇದ್ರೂ ನಡೀತೆ, ಅಲ್ಲಿ ಜಾಸ್ತಿ ಪಾಕೆಟ್ ಇರಬಾರ್ದು. ಸೊ ನಾರ್ಮಲ್ ಈ ಥರದ ಟ್ರೌಸರು ಎಲ್ಲವೂ ಇರುತ್ತೆ. ಓಕೆ, ಯಾವುದೇ ಥರದ ತುಂಬ ಲೂಸ್ ತುಂಬ ಟೈಟ್ ಎಲ್ಲೋ ಇರೋದಿಲ್ಲ. ಮೆಟಲ್ ಐಟಮ್ಸ್ ಇರಬಾರ್ದು. ಸೊ ಲೆಗಿಂಗ್ಸ್, ಜೀನ್ಸ್ ಇದ್ಯಾವುದು ಎಲ್ಲೋ ಇರೋದಿಲ್ಲ. ನಾರ್ಮಲ್ ಟ್ರೌಸರ್ ಎಲ್ಲೋ ಇರುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಬಾಯ್ಸ್. ಬಾಯ್ಸಿನ ಅಪ್ಪರ್ ವೇರ್, ಪ್ರಿಂಟೆಡ್ ಟಿ ಶರ್ಟ್, ಶರ್ಟ್, full sleeve, collared shirt, t-shirt not allowed as girls. So what is allowed? Plain t-shirt with a half sleeve with no collar is allowed. ಪುನಃ ಯಾವುದೇ ಥರದ ಮೆಟಲ್ ಐಟಮ್ಸ್ ಇರಬಾರ್ದು, ಬೋತ್ ಇನ್ ದ ಇನ್ನರ್ ವೇರ್ಸ್ ಆಸ್ ವೆಲ್ ಆಸ್ ದ ನಾರ್ಮಲ್ ಶರ್ಟ್ ಟಿ ಶರ್ಟ್ ದಟ್ ಯು ವೇರಿಂಗ್. ಆ್ಯಂಡ್ ವಾಚ್ ಎಲ್ಲ ಎಲ್ಲೋ ಇಲ್ಲ ಆಸ್ ಯು ನೋ. ಆ್ಯಂಡ್ ಕಮಿಂಗ್ ಟು ಟ್ರೌಸರ್ ಆಫ್ ಬಾಯ್ಸ್, ನಾರ್ಮಲ್ ಟ್ರೌಸರ್ ಇಸ್ ಅಲೌಡ್ with the non-metal buttons if it is there. And ಏನು ಜಾಸ್ತಿ ಪಾಕೆಟ್ ಇರಬಾರ್ದು. ಸೊ ನಾರ್ಮಲ್ ಈ ಥರದ ಪ್ಯಾಂಟ್ ಅಲೌಡ್ ಇರುತ್ತೆ, ನಾರ್ಮಲ್ ಟ್ರೌಸರ್. ತುಂಬ ಏನು ಬ್ಯಾಗಿ ಪ್ಯಾಂಟ್ ಅಥವಾ ಬ್ಯಾಗಿ ಜೀನ್ಸ್, ಟೈಟ್ ಜೀನ್ಸ್, ಲೂಸ್ ಜೀನ್ಸ್ ಅಲೌಡ್ ಇರೋದಿಲ್ಲ. ಅಗೇನ್ ಮೆಟಲ್ ಶುಡಂಟ್ ಬಿ ದೇರ್ ಇನ್ ಎನಿ ಆಫ್ ದೀಸ್ ಪ್ಯಾಂಟ್ಸ್. ಸೊ ಇದು ಇನ್ನರ್ ಔಟ್ ಏನು ಅಪ್ಪರ್ ಮತ್ತು ಲೋವರ್ ವೇರ್ ಆಫ್ ಬೋತ್ ಬಾಯ್ಸ್ ಆಸ್ ವೆಲ್ ಆಸ್ ಗರ್ಲ್ಸ್. ಈಗ ಕಸ್ಟಮರಿ ಡ್ರೆಸ್ಸು ಎಲ್ಲವೂ ಇರುತ್ತೆ, ಆದರೆ ಯು ಹ್ಯಾವ್ ಟು ಗೋ 2 hours ಬಿಫೋರ್ ಫಾರ್ ದ ಪ್ರಾಪರ್ ಚೆಕಿಂಗ್. ಆ್ಯಂಡ್ ಫಾರ್ ಗರ್ಲ್ಸ್ ಕಮಿಂಗ್ ಟು ದೇರ್ ಹೇರ್ ಸ್ಟೈಲ್, ಕೆಲವ್ರದ್ದು ತುಂಬ ಉದ್ದ ಇರುತ್ತೆ, ಕೆಲವರಿಗೆ ಹೇರ್ ಬ್ಯಾಂಡ್ ಹಾಕೊಂಡು ಹೋಗಲೇಬೇಕು, ಈ ಥರದ್ದು ಇರುತ್ತೆ. ಸೊ ಇದು ಯಾವುದು ಎಲ್ಲೋ ಇರೋದಿಲ್ಲ. ಹೇರ್ ಬ್ಯಾಂಡ್ ಇರೋದಿಲ್ಲ, ಇಯರಿಂಗ್ ಕ್ಲಿಪ್, ಪ್ರೆಸ್ಸಿಂಗ್ ಕ್ಲಿಪ್ ಯಾವುದು ಎಲ್ಲೋ ಇರೋದಿಲ್ಲ. ಕೂದಲು ಬಿಟ್ಕೊಂಡು ಹೋಗಿ, ಶಾರ್ಟ್ ಹೇರ್ ಇರೋರು, ನಂತರ ಎಲ್ಲ ಇರೋರು. ಇಲ್ಲ ತುಂಬ ಉದ್ದ ಇದೆ ಅಂದರೆ ರಬ್ಬರ್ ಬ್ಯಾಂಡನ್ನು ತೊಗೊಂಡೋಗಿ ರಬ್ಬರ್ ಬ್ಯಾಂಡನ್ನು ತೆಗಿಲಿಕ್ಕೂ ಕೇಳಬಹುದು ಟು ಚೆಕ್, ಪುನಃ ಹಾಕ್ಕೊಂಡ್ರೆ ಆಯಿತು. ಓಕೆ, ಸೊ ರಬ್ಬರ್ ಬ್ಯಾಂಡ್ ಪುನಃ ಮೆಟಲ್ ಇರಬಾರ್ದು. ರಬ್ಬರ್ ಬ್ಯಾಂಡಲ್ಲೂ ಸಹ ನಾರ್ಮಲ್ ಈ ಥರದ ರಬ್ಬರ್ ಬ್ಯಾಂಡು ಎಲ್ಲೋ ಇರುತ್ತೆ. ಓಕೆ, ಸೊ ದ್ಯಾಟ್ ಟು ದೇ ಮೇ ಆಸ್ಕ್ ಯು ಟು ರಿಮೂವ್ ಆ್ಯಂಡ್ ದೆನ್ ಯು ಕ್ಯಾನ್ ಪುಟ್ ಇಟ್ ಬ್ಯಾಕ್. ನೆಕ್ಸ್ಟ್ ಕಮಿಂಗ್ ಟು ಫೂಟ್ವೇರ್ ಆಫ್ ಗರ್ಲ್ಸ್ ಆಸ್ ವೆಲ್ ಆಸ್ ಬಾಯ್ಸ್. ಇಲ್ಲಿ ನಾನು ಫೂಟ್ವೇರ್ನ ಡ್ರಾಯಿಂಗ್ ಎಲ್ಲ ಹಾಕಲಿಲ್ಲ ಎಲ್ಲವೂ. ಸೊ ಬಾಯ್ಸು ಶೂಸ್ ಎಲ್ಲೋ ಇರೋದಿಲ್ಲ, ಹೈ ಹೀಲ್ಸ್ ಇರುವಂತಹ ಯಾವುದೇ ಥರದ ಸ್ಯಾಂಡಲ್ಸ್ ಎಲ್ಲೋ ಇರೋದಿಲ್ಲ. ಬಾಯ್ಸಿಗೆ ನಾರ್ಮಲ್ ಫ್ಲಿಪ್ ಫ್ಲಾಪ್ ಮತ್ತು ಸ್ಯಾಂಡಲ್ ಎಲ್ಲೋ ಇರುತ್ತೆ. ಗರ್ಲ್ಸಿಗೆ ಸಹ ಹಾಗೆ ಹೀಲ್ಸ್ ಎಲ್ಲೋ ಇರೋದಿಲ್ಲ, ಶೂಸ್ ಎಲ್ಲೋ ಇರೋದಿಲ್ಲ. ಫ್ಲಿಪ್ ಫ್ಲಾಪ್ ಮತ್ತು ಫ್ಲ್ಯಾಟ್ ಸ್ಯಾಂಡಲ್ಸ್ ಮಾತ್ರ ಎಲ್ಲೋ ಇರೋವಂಥದ್ದು. ಬಾಯ್ಸಿಗೆ ಹಾಗೆ ಗರ್ಲ್ಸಿಗೆ ಫ್ಲ್ಯಾಟ್ ಸ್ಯಾಂಡಲ್ ಮತ್ತು ಫ್ಲಿಪ್ ಫ್ಲಾಪ್ ಮಾತ್ರ ಎಲ್ಲೋ ಇರುತ್ತೆ. ಹೈ ಹೀಲ್ಸ್ ಜಾಸ್ತಿ, ಕ್ರಾಕ್ಸ್ ಸಹ ಎಲ್ಲೋ ಇರೋದಿಲ್ಲ. ಕ್ರಾಕ್ಸ್, ಶೂಸ್, ಹೀಲ್ಸ್, ಜಾಸ್ತಿ ಹೀಲ್ಸ್ ಇರುವಂತಹ ಯಾವ ಥರದ ಸ್ಯಾಂಡಲ್ಸ್, ಟೂ ಮಚ್ ಆಫ್ ಬೆಲ್ಟ್, ಇದೆಲ್ಲ ಎಲ್ಲೋ ಇರೋದಿಲ್ಲ. ಓಕೆ, ಬೆಲ್ಟ್ ಸಹ ಎಲ್ಲೋ ಇರೋದಿಲ್ಲ. ಕೀ ಚೈನ್, ಬೆಲ್ಟ್, ಮೆಟಲ್, ಯಾವುದೇ ಥರದ ಮೆಟಲ್ ಐಟಮ್ಸ್ ಇರ್ಬೋದು, ದಟ್ ಈಸ್ ನಾಟ್ ಅಲೌಡ್. ಓಕೆ, ಯು ಕ್ಯಾನ್ ಟೇಕ್ ಮನಿ ಬಿಕಾಸ್ ಯು ವುಡ್ ಬಿ ಟ್ರಾವೆಲಿಂಗ್ ಅಲ್ವಾ, ಯು ಕ್ಯಾನ್ ಟೇಕ್ ಮನಿ ವಿತ್ ಯು. ಆ್ಯಂಡ್ ಮೊಬೈಲ್ ಎಲ್ಲ ಎಲ್ಲೋ ಇರೋದಿಲ್ಲ ಅಂತ ಗೊತ್ತು. ಎಲೆಕ್ಟ್ರಾನಿಕ್ಸ್ ಮೊಬೈಲ್ ಐಟಮ್ಸ್ ಎಲ್ಲ ಯಾವುದು ಎಲ್ಲೋ ಇರೋದಿಲ್ಲ. ಕ್ಯಾಲ್ಕುಲೇಟರ್ ಯಾವುದು ಎಲ್ಲೋ ಇರೋದಿಲ್ಲ. ಓಕೆ, ಸೊ that is about the dress code for NEET 2025 as same as NEET 2024. I hope ee video helpful agide anta ankondiddene. Thank you for watching. Let's meet in the next class, next video. Until then, bye bye.